ಪಶ್ಚಿಮ ಬಂಗಾಳದಲ್ಲಿ ಸರ್ಕಾರ ರಚನೆಗೆ ಬಿಜೆಪಿ ಸಿದ್ಧತೆ ನಡೆಸ್ತಾ ಇದೆ. ಖುದ್ದು ಅಮಿತ್ ಶಾ ಅಖಾಡಕ್ಕಿಳಿದಿದ್ದಾರೆ. ಯಾರಾಗ್ತಾರೆ ಪಶ್ಚಿಮ ಬಂಗಾಳದ ಸಿಎಂ? ಪಶ್ಚಿಮ ಬಂಗಾಳ ವೀಕ್ಷಕರಾಗಿದ್ದಾರೆ ಅಮಿತ್ ಶಾ. ಪಶ್ಚಿಮ ಬಂಗಾಳದಲ್ಲಿ ಮುಖ್ಯಮಂತ್ರಿ ಸ್ಥಾನವನ್ನ ಯಾರು ಅಲಂಕರಿಸ್ತಾರೆ? ಬಂಗಾಳದಲ್ಲಿ ಮೊದಲ ಬಾರಿಗೆ ಬಿಜೆಪಿ ಗದ್ದುಗೆ ಏರ್ತಾ ಇದೆ. ಶಾಸಕಾಂಗ ಪಕ್ಷದ ನಾಯಕನ ಆಯ್ಕೆಯ ಹೊಣೆ ಅಮಿತ್ ಶಾ ಮೇಲಿದೆ. ಮೇ 9ನೇ ತಾರೀಕು ಬಂಗಾಳದಲ್ಲಿ ಬಿಜೆಪಿ ಸರ್ಕಾರದ ಪಟ್ಟಾಭಿಷೇಕ ಇದೆ. ಮೇ 9ನೇ ತಾರೀಕಿನಿಂದ ಬಂಗಾಳದಲ್ಲಿ ಬಿಜೆಪಿಯ ಅಧಿಪತ್ಯ ಆರಂಭವಾಗುತ್ತೆ. ರವೀಂದ್ರನಾಥ್ ಟ್ಯಾಗೋರ್ ಜನ್ಮದಿನದಂದೇ ಪದಗ್ರಹಣ ನಡೆಯಲಿದೆ. ಪಶ್ಚಿಮ ಬಂಗಾಳದಲ್ಲಿ ಯಾರಾಗ್ತಾರೆ ಹೊಸ ಬಾಸ್? ಸಿಎಂ ಸ್ಥಾನ ಯಾರಿಗೆ ಒಲಿಯುತ್ತೆ? ಸುವೇಂದು ಅಧಿಕಾರಿ ವಿಪಕ್ಷ ನಾಯಕರಾಗಿದ್ದರು. 2021-2026ರಲ್ಲಿ ಮಮತಾ ಬ್ಯಾನರ್ಜಿಯ ವಿರುದ್ಧ ಸುವೇಂದು ಅಧಿಕಾರಿ ಗೆಲುವನ್ನ ಸಾಧಿಸಿದರು. ಈ ಬಾರಿ ಸುವೇಂದು ಎದುರು ಭವಾನಿಪುರದಲ್ಲಿ ದೀದಿಗೆ ಸೋಲಾಗಿದೆ. ಬಂಗಾಳಿ ವೈಷ್ಣವ್ ಸಮುದಾಯದ ಪ್ರಬಲ ನಾಯಕ ಸುವೇಂದು ಅಧಿಕಾರಿ 2026ರ ಚುನಾವಣೆಯಲ್ಲಿ ಪಕ್ಷ ಸಂಘಟನೆ ಮಾಡಿದವರು. ಸಿಎಂ ಸ್ಥಾನದ ರೇಸ್ನಲ್ಲಿ ಪ್ರಮುಖರಾಗಿದ್ದಾರೆ ಸುವೇಂದು ಅಧಿಕಾರಿ. ಖರಗ್ಪುರ ಸದರ್ ಕ್ಷೇತ್ರದಿಂದ ಈ ಬಾರಿ ದಾಖಲೆಯ ಗೆಲುವನ್ನ ಕಂಡಿದ್ದಾರೆ. ದಿಲೀಪ್ ಘೋಷ್ ಬಿಜೆಪಿಯ ಮಾಜಿ ರಾಜ್ಯಾಧ್ಯಕ್ಷ, ಆರ್ಎಸ್ಎಸ್ ಸ್ವಯಂ ಸೇವಕ, ಪಕ್ಷ ಸಂಘಟನೆಯಲ್ಲಿ ಚತುರರಾಗಿದ್ದಾರೆ. 2019ರ ಲೋಕಸಭೆಯಲ್ಲಿ ಘೋಷ್ ನೇತೃತ್ವದಲ್ಲಿ ಪಕ್ಷ ಕಮಾಲ್ ಮಾಡಿತ್ತು. ಇವರು ಕೂಡ ಸಿಎಂ ರೇಸ್ನಲ್ಲಿದ್ದಾರೆ. ಸಮೀಕ್ ಭಟ್ಟಾಚಾರ್ಯ ಬಿಜೆಪಿ ರಾಜ್ಯಾಧ್ಯಕ್ಷ, 2026ರ ವಿಧಾನಸಭೆಯಲ್ಲಿ ಪಕ್ಷ ಸಂಘಟನೆ ಮಾಡಿದಂತ ನಾಯಕ. ಚುನಾವಣೆಯಲ್ಲಿ ಬಂಗಾಳದಲ್ಲಿ ಸಣ್ಣ ಬೂತ್ ಮಜಬೂತ್ನ ರೂವಾರಿ. ಹಾಲಿ ರಾಜ್ಯಸಭಾ ಸಂಸದ, ಕೇಂದ್ರ ಸಚಿವ ಅಮಿತ್ ಶಾ ಅವರ ಅತ್ಯಾಪ್ತ ಇವರು. ರೂಪಾ ಗಂಗೂಲಿ ಬಿಜೆಪಿಯ ಶಾಸಕಿ, ಪ್ರಸಿದ್ಧ ಬಂಗಾಳಿ ನಟಿ ಹಾಗೂ ಬಿಜೆಪಿಯ ಮಾಜಿ ರಾಜ್ಯಸಭಾ ಸಂಸದೆ. ಈ ಬಾರಿ ಸೋನಾರ್ಪುರ ದಕ್ಷಿಣ ಕ್ಷೇತ್ರದಿಂದ ದಾಖಲೆಯ ಗೆಲುವನ್ನ ಗಳಿಸಿದ್ದಾರೆ. ನಗರ ಮತಗಳನ್ನ ಸೆಳೆಯೋದಕ್ಕೆ ಈ ಬಾರಿ ಗಂಗೂಲಿ ಅವರ ಪಾತ್ರ ಬಹಳ ಪ್ರಮುಖವಾದದ್ದು. ಯಾರಾಗ್ತಾರೆ ಒಟ್ಟಾರೆ ಪಶ್ಚಿಮ ಬಂಗಾಳದಲ್ಲಿ ಸಿಎಂ? ರೇಸ್ನಲ್ಲಿ ಕೆಲವರ ಹೆಸರಂತೂ ಪ್ರಬಲವಾಗಿ ಕೇಳಿಬರ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ದೆಹಲಿ ಪ್ರತಿನಿಧಿ ಮಂಜುನಾಥ್ ಸಂಪರ್ಕದಲ್ಲಿದ್ದಾರೆ. ಮಂಜುನಾಥ್, ಇದೇ ಮೊದಲ ಬಾರಿ ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ ಅಧಿಕಾರ ನಡೆಸೋದಕ್ಕೆ ಹೊರಟಿದೆ. ಈಗಿರುವಂತಹ ಪ್ರಶ್ನೆ ಅಂತ ಅಂದ್ರೆ ಯಾರಾಗ್ತಾರೆ ಸಿಎಂ ಅನ್ನೋದು. ಸದ್ಯಕ್ಕೆ ಕೆಲವರ ಹೆಸರುಗಳು ಪ್ರಮುಖವಾಗಿ ಲಿಸ್ಟ್ ನಲ್ಲಿದೆ. ಈಗ ಈ ಕ್ಷಣಕ್ಕೆ ಕೇಳಿ ಬರ್ತಾ ಇರುವಂತಹ ಪ್ರಮುಖ ಹೆಸರು ಯಾವುದು? ಯಾರ ಪರವಾಗಿ ಒಲವು ಜಾಸ್ತಿ ಇದೆ? ಶ್ವೇತಾ, ಈ ಬಿಜೆಪಿ ಅದರಲ್ಲೂ ಕೂಡ 200 ಅಂದರೆ ದ್ವಿಶತಕ ಕ್ರಾಸ್ ಆಗಿರುವಂಥ ಹಿನ್ನೆಲೆಯಲ್ಲಿ ಮಾಧ್ಯಮಗಳಲ್ಲಿ ಬರುವ ಹೆಸರುಗಳೇ ಅಂತಿಮ ಆಗ್ತಾವಾ ಅನ್ನುವಂಥ ಪ್ರಶ್ನೆ ಈಗ ಎಲ್ಲರಿಗೂ ಶುರುವಾಗಿರುವಂಥದ್ದು. ಸುವೇಂದು ಅಧಿಕಾರಿ ಇರ್ಬೋದು, ದಿಲೀಪ್ ಘೋಷ್ ಇರ್ಬೋದು, ರೂಪಾ ಗಂಗೂಲಿ ಇರ್ಬೋದು, ಮತ್ತು ಸಮೀಕ್ ಭಟ್ಟಾಚಾರ್ಯ ಇರ್ಬೋದು. ಇವರೆಲ್ಲರದ್ದು ಕೂಡ ಹೆಸರುಗಳು ಚಾಲ್ತಿಯಲ್ಲಿದ್ದಾವೆ. ಆದರೆ ಅವು ಎಲ್ಲವೂ ಕೂಡ ಆಯ್ಕೆ ಆಗುತ್ತಾ ಅಂತ, ಯಾಕಂದರೆ ಬಿ ಜೆ ಪಿ ಸರ್ಪ್ರೈಸ್ ಕೊಡೋದ್ರಲ್ಲಿ ಎತ್ತಿದ ಕೈ ಅಂತ. ಯಾಕಂದರೆ ಅದಕ್ಕೆ ಕಡಿಮೆ ಸೀಟುಗಳಲ್ಲೇನಾದರೂ ಇದ್ದರೆ ಅಥವಾ ಸೇಮ್ ಮೆಜಾರಿಟಿಗೆ ಎಷ್ಟು ಬೇಕೋ ಅಷ್ಟೇ ಸೀಟಲ್ಲಿ ಗೆದ್ದಿದ್ರೆ ಆ ಸಂದರ್ಭದಲ್ಲಿ ಆಯ್ಕೆಗಳು ಬಹಳ ಕಷ್ಟ ಆಗ್ತಿತ್ತು. ಯಾಕಂದರೆ ಬೇರೆ ಇವ್ರು ಬಿಟ್ಟರೆ ಬೇರೆ ಯಾರು ಇಲ್ಲಪ್ಪ ಅನ್ನೋದು. ಆದರೆ ದ್ವಿಶತಕ ಕ್ರಾಸ್ ಆಗಿರುವಂಥ ಕಾರಣಕ್ಕೋಸ್ಕರ ಹೆಸರು, ಲೆಕ್ಕಾಚಾರ ಇವೆಲ್ಲವೂ ಕೂಡ ಬೇರೆ ಆಗಬಹುದು ಅನ್ನುವಂತಹ ಮಾತುಗಳು ಕೂಡ ಬಿಜೆಪಿಯ ಕಟ್ಟೆಯಿಂದ ಕೇಳಿ ಬರ್ತಾ ಇರುವಂಥದ್ದು. ಆದರೆ ಫ್ರಂಟ್ ರನ್ನರ್ ಆಗಿ ಸುವೇಂದು ಅಧಿಕಾರಿ ಇದ್ದಾರೆ. 2 ಸಾರಿಯೂ ಕೂಡ ಸಿಎಂ ಅಭ್ಯರ್ಥಿಯನ್ನ ಸೋಲಿಸಿರುವ ಮಮತಾ ಬ್ಯಾನರ್ಜಿ ಅವರನ್ನ ಕಳೆದ ಬಾರಿಯೂ ಕೂಡ ನಂದಿಗ್ರಾಮದಲ್ಲಿ ಸೋಲಿಸಿದ್ರು, ಈ ಸಾರಿ ಭವಾನಿಪುರದಲ್ಲಿ ಸೋಲಿಸಿದ್ದಾರೆ. ಜೊತೆಗೆ ವಿಪಕ್ಷ ನಾಯಕರಾಗಿ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಮತ್ತೆ
ಪಶ್ಚಿಮ ಬಂಗಾಳದ ಎಲ್ಲ ರಾಜಕೀಯ ಆಯಾಮಗಳು ಕೂಡ ಅವರಿಗೆ ಗೊತ್ತಿದೆ. ಈ ಹಿಂದೆಯೂ ಕೂಡ ಅದೇ TMC ಅಲ್ಲಿ ಇದ್ದು ಬಂದಂಥವ್ರು, ಅದೇ ಮಮತಾ ದೀದಿಯ ಗರಡಿಯಲ್ಲಿ ಬಂದಿದ್ದಂಥ ಸುವೇಂದು ಅಧಿಕಾರಿ BJPಗೆ ಬಂದು ಇದು 10ನೇ ಅಂದರೆ ಈಗ ಆಲ್ರೆಡಿ ಇದು ಸೆಕೆಂಡ್ ಟರ್ಮ್ ಅವರು MLA ಆಗ್ತಾ ಇರುವಂಥದ್ದು, ಅವರನ್ನೇ ಸೋಲಿಸಿದ್ದಾರೆ. ಹಾಗಾಗಿ ಅವರ ಹೆಸರು ರಾಜಕೀಯವಾಗಿ ಬಹಳ ಫ್ರಂಟ್ ಲೈನಲ್ಲಿ ಇದೆ, ಮೊದಲನೇ ಹೆಸರಾಗಿದೆ ರೇಸಲ್ಲಿ, ಅವರಿಗೆ ಕೊಡಬಹುದು ಅನ್ನುವಂಥ ಎಲ್ಲ ಲೆಕ್ಕಾಚಾರಗಳು ಕೂಡ ಇದೆ. ಇನ್ನು ಉಳಿದಂತೆ ದಿಲೀಪ್ ಘೋಷ್ ಇರ್ಬೋದು ಅಥವಾ ಸುಮಿತ್ರಾ ಭಟ್ಟಾಚಾರ್ಯ ಇರ್ಬೋದು, ಇವರೆಲ್ಲರೂ ಕೂಡ ರಾಜ್ಯಾಧ್ಯಕ್ಷರಾಗಿ ಒಳ್ಳೆ ಕೆಲಸ ಮಾಡಿದ್ದಾರೆ. RSS ಬ್ಯಾಕ್ಗ್ರೌಂಡ್ ಇದೆ. ಅಮಿತ್ ಶಾ ಭಟ್ಟಾಚಾರ್ಯ ಅಂತೂ ಅಮಿತ್ ಶಾ ಆಪ್ತರು. ಸೊ ಇವೆಲ್ಲವೂ ಕೂಡ ಪರಿಗಣನೆಗೆ ಬರಬಹುದು. ಆದರೆ ಆಯ್ಕೆ ಯಾವುದು ಅಂತ ಬಂದಾಗ ಅಂದ್ರೆ ಹೋರಾಟ ಯಾರು ಮಾಡಿದ್ದಾರೆ ಈ ಮಟ್ಟಕ್ಕೆ ಬರಲಿಕ್ಕೆ ಅನ್ನುವಂಥದ್ದು ಬಂದಂಥ ಸಂದರ್ಭದಲ್ಲಿ ರೇಸ್ನಲ್ಲಿ ಮೊದಲನೇದಾಗಿ ನಿಲ್ಲುವಂಥದ್ದು ಸುವೇಂದು ಅಧಿಕಾರಿ. ಸೊ ಈ ಎಲ್ಲ ಹೆಸರುಗಳು ಕೂಡ ಚಾಲ್ತಿಯಲ್ಲಿದ್ದಾವೆ. ಅದರ ಜೊತೆಗೆ ಯಾರಾಗ್ಬೋದು ಅನ್ನುವಂಥ ಕುತೂಹಲ ನಮಗೆ 8ನೇ ತಾರೀಕೆ ತಿಳಿಲಿಕ್ಕೆ ಇರುವಂಥದ್ದು. ಯಾಕಂದ್ರೆ ಇವತ್ತು ಅಮಿತ್ ಶಾ ಪಶ್ಚಿಮ ಬಂಗಾಳಕ್ಕೆ ಹೋಗ್ಬೇಕಾಗಿತ್ತು, 8ನೇ ತಾರೀಕು ಹೋಗ್ತಾರೆ. ಅಲ್ಲಿ ಎಲ್ಲ ಕೂಡ ಚರ್ಚೆ ಆಗಿ CLP ಅಲ್ಲಿ ಅಲ್ಲಿನ BJP ಲೆಜಿಸ್ಲೇಟಿವ್ ಪಾರ್ಟಿ ಏನಿದೆ ಅಲ್ಲಿ ಸಭೆ ಆಗುತ್ತೆ. ಆ ಸಭೆಯಲ್ಲಿ ತೀರ್ಮಾನ ಕೈಗೊಂಡು ಅನೌನ್ಸ್ ಆಗುತ್ತೆ. 9ನೇ ತಾರೀಕು ಪ್ರಮಾಣ ವಚನ, ಹೊಸ ಮುಖ್ಯಮಂತ್ರಿ, ಪಶ್ಚಿಮ ಬಂಗಾಳದ ಹೊಸ ಮುಖ್ಯಮಂತ್ರಿ ಯಾರು ಅನ್ನುವಂಥದ್ದು ಗೊತ್ತಾಗಿ ಪ್ರಮಾಣ ವಚನ 9ನೇ ತಾರೀಕು ಸ್ವೀಕಾರ ಆಗಲಿದೆ. ಶ್ವೇತಾ, ಥ್ಯಾಂಕ್ ಯು ಮಂಜುನಾಥ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.